ನಿಮಗೆ ಗ್ಯಾರಂಟಿಗಳ ಲಾಭ ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ಸಿಗೆ ಆಗುತ್ತೆ ಅಂತ ಅನಿಸುತ್ತಾ? ನೋಡಿ, ನಾವು ಜನರಿಗೆ ನಾವು ಬರೀ ಗ್ಯಾರಂಟಿ ಒಂದೇ ಅಲ್ಲ, ನಾವು ಇವತ್ತಿನ ದಿವಸ ಈ ಸರ್ಕಾರ ಬಂದ ಮೇಲೆ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದೇವೆ. ಓಕೆ. ಮತ್ತು ಕೋರ್ಟ್ ಮಾತನ್ನು ಉಳಿಸ್ಕೊಂಡಿದ್ದೀವಿ. ಬೇರೆ ನಾವೇನು ತಪ್ಪುಗಳು ಮಾಡಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ನಾವೇನು ತಪ್ಪು ಮಾಡಿದ್ದೀವಿ? ನಾವು ಆಯಿತು, ಸ್ಕೀಮ್ಸ್ಗಳಲ್ಲಿ ಕೆಲವು ಸಮಸ್ಯೆಗಳು ಬರ್ಬೋದು, ತೊಂದರೆಗಳು ಬರ್ಬೋದು, ಅದನ್ನು ನಿವಾರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ನಾವು ಯಾವುದೇ ತಪ್ಪು ಮಾಡಿಲ್ಲ ಮತ್ತು ನಮ್ಮ ಕೋರ್ಟ್ ಮಾತು ಉಳಿಸ್ಕೊಂಡು ಜನರ ಮುಂದೆ ಹೋಗ್ತೀವಿ. ಎಷ್ಟು ಜನರಿಗೆ ಇವತ್ತು ಬೆನಿಫಿಟ್ ಹೋಗ್ತೀವಿ, ನೇರವಾಗಿ ಯಾವುದೇ ಭ್ರಷ್ಟಾಚಾರ ರಹಿತವಾಗಿ ನೇರವಾಗಿ ಅವ್ರ ಮನೆ ಬ್ಯಾಂಕ್ ಅಕೌಂಟ್ಗೆ ಹೋಗ್ತಾ ಇದೆ. ಅನ್ನಭಾಗ್ಯ ಇರ್ಬೋದು, ಫ್ರೀ ಕರೆಂಟ್ ಇರ್ಬೋದು, 2,000 ರೂಪಾಯಿ ಗೃಹಲಕ್ಷ್ಮಿ ಇರ್ಬೋದು, ಯುವ ನಿಧಿ ಇರ್ಬೋದು, ಮತ್ತು ಅದು ನಮ್ಮ ಬಸ್ ಫ್ರೀ. ಯಾವುದೇ ₹1 ಒಬ್ಬ ಮಿಡ್ಲ್ ಮ್ಯಾನ್ ಇಲ್ಲ. ಇಷ್ಟು ಬೇಗ, ಇಷ್ಟು ಅಲ್ಪ ಕಾಲದಲ್ಲಿ ಇಷ್ಟು ದೊಡ್ಡ ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಉದಾಹರಣೆ ಎಲ್ಲಿದೆ ನೋಡಿ. ಸುಮಾರು ಈ ವರ್ಷಕ್ಕೆ 36,000 ಕೋಟಿ ಹೆಚ್ಚು ಕಡಿಮೆ ನಾವು ಖರ್ಚು ಮಾಡ್ತಾ ಇದ್ದೀವಿ. ಈ ಥರ ಎಲ್ಲಿ ಯಾವ ಸರ್ಕಾರ ಈ ರಾಜ್ಯದಲ್ಲಿ ದೇಶದಲ್ಲಿ ಮಾಡಿದ್ದಾರೆ ಇಷ್ಟು ವೇಗವಾಗಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.